ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳ ಪ್ರವಾಹದಲ್ಲಿ ಕೊಚ್ಚಿ ಹೋದವರೆಷ್ಟು, ಬದುಕಿದವರೆಷ್ಟು ಮಂದಿ? 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಾಪತ್ತೆಯಾದಂತಹ 384 ಮಂದಿಯಲ್ಲಿ 291 ಮಂದಿ ವಿದೇಶಿ ಪ್ರಜೆಗಳು ಅಂತೇಳಿ ಗೊತ್ತಾಗ್ತಾ ಇದೆ. 93 ಮಂದಿ ನೇಪಾಳಿ ಪ್ರಜೆಗಳು, ಅದರಲ್ಲಿ 105 ಮಂದಿ ಭಾರತೀಯರು ಕೂಡ ಸೇರ್ಪಡೆಯಾಗಿದ್ದಾರೆ. ಅವರು ಕೂಡ ಕಣ್ಮರೆಯಾಗಿರೋದು. ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ಸ್, ಅಮೆರಿಕ, ಮಲೇಷಿಯಾ, ಬ್ರಿಟನ್, ದಕ್ಷಿಣ ಆಫ್ರಿಕಾದವರು ಪಟ್ಟಿಯಲ್ಲಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಬಟ್ ಇನ್ನೂ ಒಂದಷ್ಟು ಮಂದಿ ಎಲ್ಲಿಯವರು, ಯಾವ ಭಾಗದವರು ಅನ್ನುವಂಥದ್ದು ಕೂಡ ಇನ್ನೂ ದೃಢಪಟ್ಟಿಲ್ಲ. ಯಾವ್ಯಾವ ದೇಶದವರು ಎಷ್ಟು ಜನ ಸತ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇನ್ನಷ್ಟೇ ಹೊರಬರಬೇಕಿದೆ. ಮತ್ತೊಂದು ಕಡೆ ಈಗ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ನಾವು ಎಲ್ಲ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಘೋಟೆಕೋಶಿ ನದಿಯ ಪ್ರವಾಹದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಣ್ಮರೆಯಾಗಿರೋದು. 8 ಮಂದಿ ಸಾವನ್ನಪ್ಪಿರೋದು ಇಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗಿದೆ. ಉಳಿದಂತೆ ಬೇರೆ ಬೇರೆ ದೇಶದಿಂದ ಬಂದಂತ ಬೇರೆ ದೇಶದ ಪ್ರಜೆಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅಲ್ಲಿನ ಲೋಕಲ್ಸ್ ಏನಿರ್ತಾರೆ ಅವರು 93, 100ರ ಗಡಿ ಇದ್ದಾರೆ. ಅದೊಂದು ಕಡೆ ಭಾರತೀಯರು ಕೂಡ 105 ಮಂದಿ ಕಣ್ಮರೆಯಾಗಿದ್ದಾರೆ. ಎಲ್ಲರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಅದೊಂದು ಕಡೆ ಅಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಜೊತೆಗೆ ರಕ್ಷಣಾ ಕಾರ್ಯ ಮಾಡೋದು ಕೂಡ ಅಲ್ಲಿ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಯಾಕಂತಂದ್ರೆ ಆ ಪ್ರವಾಹದ ತೀವ್ರತೆ ಅಷ್ಟರ ಮಟ್ಟಿಗಿರೋದು. ನೇಪಾಳದಲ್ಲಿ ಉಂಟಾಗಿರುವಂತಹ ರಣಭೀಕರ ಪ್ರವಾಹದಲ್ಲಿ ಕನಿಷ್ಠ 8 ಮಂದಿ ಸಾವನ್ನಪ್ಪಿದ್ದಾರೆ. 41 ಭದ್ರತಾ ಸಿಬ್ಬಂದಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನಾಪತ್ತೆಯಾಗಿದ್ದಾರೆ ಎನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಘೋಟೆಕೋಶಿ ನದಿಯಲ್ಲಿ ಉಂಟಾದಂತ ಹಠಾತ್ ಪ್ರವಾಹದ ನಂತರ 100 ಜನ ಕೊಚ್ಚಿಕೊಂಡು ಹೋಗಿದ್ದಾರೆ, ಕಾಣೆಯಾಗಿದ್ದಾರೆ. ಇನ್ನು ಕಾಣೆಯಾಗಿರುವಂತ 41 ಭದ್ರತಾ ಸಿಬ್ಬಂದಿಗಳ ಪೈಕಿ 32 ಮಂದಿ ನೇಪಾಳ ಪೊಲೀಸರು ಕೂಡ ಇದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. 9 ಮಂದಿ ಸಶಸ್ತ್ರ ಪೊಲೀಸ್ ಪಡೆಗೆ ಸೇರಿದಂತವರು, ಅದರಲ್ಲಿ ಪೊಲೀಸ್ ಅಧಿಕಾರಿಗಳು, ಬೇರೆ ಬೇರೆ ದೇಶದಿಂದ ಬಂದಂತ ಜನ. ಇಲ್ಲಿವರೆಗೂ 8 ಮೃತದೇಹಗಳನ್ನ ಪತ್ತೆ ಹಚ್ಚಲಾಗಿದೆ. ಉಳಿದವರಿಗಾಗಿ ಯುದ್ಧೋಪಾದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಪ್ರದೇಶದಲ್ಲಿ ಪ್ರವಾಹ ಸಂಭವಿಸಿರೋದು. ನದಿ ದಂಡೆಯಲ್ಲಿರುವಂತಹ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತೇಳಿ ಅಧಿಕಾರಿಗಳು ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಘೋಟೆಕೋಶಿ ನದಿಯ ಉದ್ದಕ್ಕೂ ಕೂಡ ವಾಸಿಸುವಂತ ನಿವಾಸಿಗಳೇನಿದ್ದಾರೆ ಅವರು ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂತ ಸಲಹೆಯನ್ನು ಕೂಡ ನೀಡಲಾಗಿದೆ. ಅದೊಂದು ಕಡೆ ಪ್ರಾಥಮಿಕ ಮಾಹಿತಿ ಪ್ರಕಾರ ನೇಪಾಳ ಟಿಬೆಟ್ ಗಡಿಯ ಬಳಿ ಇರುವಂತ ರಸುವಾ ಜಿಲ್ಲೆಯಲ್ಲಿ ಇಡೀ ಗ್ರಾಮನೇ ಕುಚ್ಕೊಂಡು ಹೋಗಿರೋದು ಆತಂಕದ ವಿಚಾರ. ಸುಮಾರು 1000ಕ್ಕೂ ಅಧಿಕ ಜನರು ಪ್ರವಾಹದಲ್ಲಿ ಕುಚ್ಕೊಂಡು ಹೋಗಿದ್ದಾರೆ ಅಂತ ಶಂಕೆ ಕೂಡ ವ್ಯಕ್ತವಾಗಿದೆ. ಆದಾಗ್ಯೂ ಈ ಅಂಕಿ ಅಂಶಗಳೇನಿದೆ ಇನ್ನೂ ಕೂಡ ಅಧಿಕೃತವಾಗಿ ಹೊರಬರಬೇಕು. ರಕ್ಷಣಾ ತಂಡಗಳು ಈಗಾಗಲೇ ಸ್ಥಳಕ್ಕೆ ಧಾವಿಸಿ ಭರದಿಂದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಹಠಾತ್ ಪ್ರವಾಹ ಸಂಭವಿಸಿದ್ರಿಂದಾಗಿ ವ್ಯಾಪಕವಾದಂತಹ ಹಾನಿ ಕೂಡ ಉಂಟಾಗಿದೆ. ರಸುವಾ ಜಿಲ್ಲೆಯಲ್ಲಿ ಉಂಟಾದಂತ ಈ ಹಠಾತ್ ಪ್ರವಾಹದಿಂದಾಗಿ ಇಲ್ಲಿನ ಹಲವು ಪ್ರದೇಶಗಳಲ್ಲಿ ವ್ಯಾಪಕ ಹಾನಿಯನ್ನ ಉಂಟು ಮಾಡಿದೆ. ಸಯಾಪ್ರು, ಬೇಸಿ ಮತ್ತೆ ತಿಮುರೆ ಪರ್ವತ ಪ್ರದೇಶಗಳು ತೀವ್ರವಾಗಿ ಪರಿಣಾಮ ಬೀರುತ್ತಾ ಇದೆ. ಇಲ್ಲಿನ ಕೆಲವು ಹಳ್ಳಿಗಳೇ ನೆಲಸಮ ಆಗಿದೆ, ಅಂದ್ರೆ ಕೊಚ್ಕೊಂಡು ಹೋಗಿದ್ದಾವೆ. ಯೋಜನಾ ಸ್ಥಳಗಳೇನಿದಾವೆ ಅದು ಕೂಡ ಕೊಚ್ಚಿ ಹೋಗಿವೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಅದರಲ್ಲಿ ಈಗ ಒಂದು ಕಡೆ ರೆಸ್ಕ್ಯೂ ಆಪರೇಷನ್ ಏನು ನಡೀತಾ ಇದೆ, ಹುಡುಕಾಟ ಏನು ನಡೀತಾ ಇದೆ, ಆ ಕಾರ್ಯಾಚರಣೆ ನಡೆಸುವಂಥದ್ದು ಕೂಡ ಬಹಳ ಕಷ್ಟದ ಕೆಲಸ ಅಲ್ಲಿ. ಯಾಕಂತಂದ್ರೆ ಇಡೀ ಗ್ರಾಮನೇ ಕೊಚ್ಕೊಂಡು ಹೋಗಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಅಲ್ಲಿ ಎಷ್ಟು ಜನ ಹೋಗಿದ್ದಾರೆ ಆ ಅಂಕಿ ಅಂಶಗಳು ಇನ್ನಷ್ಟೇ ಅಧಿಕೃತವಾಗಿ ಹೊರ ಬರಬೇಕು. ನುವಾಕೋಟ್ ಮತ್ತೆ ದಾಂಡಿಂಗ್ ಜಿಲ್ಲೆಯಲ್ಲಿ ಕೆಲವು ಹಳ್ಳಿಗಳಿದಾವಲ್ಲ ಅದು ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದಾವೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಪ್ರವಾಹದಿಂದಾಗಿ ಜಲವಿದ್ಯುತ್ ಘಟಕಗಳಿಗೂ ಕೂಡ ಹಾನಿ ಉಂಟಾಗಿದೆ. ಪ್ರವಾಹದಿಂದಾಗಿ ಸಾವಿರಾರು ಜನ ನಿರಾಶ್ರಿತರಾಗಿದ್ದು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರು ರಕ್ಷಣಾ ಕಾರ್ಯಾಚರಣೆಗೆ ಆದೇಶ ಕೊಟ್ಟಿದ್ದಾರೆ. ಅಲ್ಲಿಗೆ ಇಲ್ಲಿವರೆಗೂ ನಡೆದಂತ ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಜನರು ಸಾವಿಗೀಡಾಗಿರೋದು, ಮೃತದೇಹಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ನೆರೆ ರಾಷ್ಟ್ರದಲ್ಲಿ ಸಂಭವಿಸಿರುವಂತ ಈ ನೈಸರ್ಗಿಕ ವಿಕೋಪ ಪರಿಸ್ಥಿತಿಯನ್ನ ಭಾರತ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. 8 ಜನರು ಬಲಿ ಪಡೆದಿದೆ. ಮತ್ತೊಂದು ಕಡೆ ಈ ಸಾವಿನ ಸಂಖ್ಯೆ ಏನಿದೆ
ಮತ್ತಷ್ಟು ಜಾಸ್ತಿ ಆಗ್ಬೋದಾದಂಥ ಸಾಧ್ಯತೆ ಕೂಡ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ನೇಪಾಳದ ನುವಾಕೋಟ್ ಮತ್ತೆ ಧಾಂಡಿಂಗ್ ಜಿಲ್ಲೆಗಳಲ್ಲಿ ಭೋಟೆ ಖುಷಿ ನದಿಯಲ್ಲಿ ಸಂಭವಿಸಿದಂಥ ಹಠಾತ್ ಪ್ರವಾಹಕ್ಕೆ ಕನಿಷ್ಠ 8 ಮಂದಿ ಬಲಿಯಾಗಿದ್ದಾರೆ. ಇನ್ನೂ ಹಲವರು ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ನಡೀತಾ ಇದೆ.